ನಿರ್ದಿಷ್ಟ ಧರಣಿ. ಬಸವನ ಬಾಗೇವಾಡಿ ತಾಲೂಕಿನ ಕುದುರೆ ಸಾಲವಾಡಗಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಅಗಲೀಕರಣ ನೆಪದಲ್ಲಿ ಕೆಲ ನಿವಾಸಿಗಳ ಸ್ವಂತ ಮನೆಗಳನ್ನು, ಸಾಂಸ್ಕೃತಿಕ ಕಟ್ಟಡಗಳನ್ನು ಏಕಾಏಕಿ ನೆಲಸಮ ಕ್ರಮ ವಿರೋಧಿಸಿ ಬಸವನ ಬಾಗೇವಾಡಿ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದ್ದ ನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಪ್ರಭುಗೌಡ ಲಿಂಗದಹಳ್ಳಿಯವರು ಭೇಟಿ ನೀಡಿ ಮಾತನಾಡ್ತಾ, ಮನೆ ಕಳೆದುಕೊಂಡಿರುವ ನಿರಾಶ್ರಿತರಿಗೆ ನ್ಯಾಯ ಸಿಗದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದರು. ಇದೇ ಸಮಯದಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಅರವಿಂದ್ ಕುಲಕರ್ಣಿ ಅವರು ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿದರು. ಕಳೆದ ಕೆಲವು ದಿವಸಗಳಿಂದ ಕುದುರೆ ಸಾಲವಾಡಗಿಯಲ್ಲಿ ಒತ್ತುವರಿಯ ತೆರವುಗೊಳಿಸುವ ಒಂದು ಕಾರ್ಯದಲ್ಲಿ 150 ಮನೆಗಳನ್ನು ಕೆಡವಿ ಅಲ್ಲಿರುವಂತಹ ನಿವಾಸಿಗಳನ್ನು ಬಯಲಿಗೆ ತಂದಂತಹ ಈ ಕುದುರೆ ಸಾಲವಾಡಗಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳ ವಿರುದ್ಧವಾಗಿ ಬಾಗೇವಾಡಿಯ ತಹಶೀಲ್ದಾರ್ ಕಚೇರಿ ಎದುರುಗಡೆ ಒಂದು ಅನಿರ್ದಿಷ್ಟ ಕಾಲದ ಧರಣಿಯನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಸುಮಾರು 5-6 ದಿವಸಗಳ ಕಾಲ ಕಳೆದ ನಂತರವೂ ಸಹ ಯಾವುದೇ ಒಂದು ಸ್ಪಷ್ಟ ಭರವಸೆಯನ್ನ ಆಡಳಿತ ವರ್ಗದಿಂದ ಅಥವಾ ಚುನಾಯಿತ ಪ್ರತಿನಿಧಿಗಳಿಂದ ಪಡೆದೇ ಇದ್ದ ಕಾರಣ ಈ ಒಂದು ಪ್ರತಿಭಟನೆಯನ್ನ, ಮುಷ್ಕರವನ್ನ ಇನ್ನೂ ಹೆಚ್ಚಿನ ರೂಪದಲ್ಲಿ ಅಹೋರಾತ್ರಿ ಧರಣಿ ಮಾಡೋದು ಮತ್ತು ಅಮರಣಾಂತ ಉಪವಾಸ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಯೋಚನೆಯಲ್ಲಿ ನಾವೆಲ್ಲ ಇದ್ದೇವೆ. ಸರ್, ನಿನ್ನೆ ಅಧಿಕಾರಿಗಳು ಬಂದಿದ್ರು. ಅಧಿಕಾರಿ ಏನು ಅಂತ ಹೇಳಿದ್ರು? ಅಧಿಕಾರಿಗಳು ಬಂದಿದ್ರು. ಅವರು ಬಂದು ಮೌಖಿಕವಾಗಿ ಕೆಲವು ಭರವಸೆಗಳನ್ನು ಕೊಟ್ಟು ಹೋಗಿದ್ದಾರೆ. ಬಟ್ ಅದು ಲಿಖಿತ ರೂಪದಲ್ಲಿ ಅವರು ಕೊಟ್ಟು ಏನು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಮಾಡಿದಂತ ತಪ್ಪಿಗೆ ಶಿಕ್ಷೆಯನ್ನ ಅವರು ಮೊದಲ ಅನೌನ್ಸ್ ಮಾಡಬೇಕು, ಅವರನ್ನು ಅಮಾನತಿನಲ್ಲಿ ಇಡಬೇಕು. ಅದ ನಂತರ ನಾವು ಮಾತುಕತೆಗೆ ಬರ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಿ. ಸರ್, ಮುಂದಿನ ನಡೆ ನಿಮ್ದು ಏನಾಗುತ್ತೆ? ಅವರು ಯಾವುದೇ ಒಂದು ಈ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಯಾವುದೇ ಒಂದು ಸರ್ಕಾರದ ಯೋಜನೆಯನ್ನ ತೋರಿಸದೆ, ಅದರ ಅಂದಾಜು ವೆಚ್ಚ ಯಾವುದನ್ನು ತೋರಿಸದೇ ನಿರಂತರವಾಗಿ ಮಳೆ ಸುರಿತಾ ಇರಬೇಕಾ ಆ ದಿನಗಳಲ್ಲಿ ಬಂದು ಈ ಒಂದು ಕಾರ್ಯವನ್ನು ಮಾಡಿ ಹೋಗಿದ್ದಾರೆ. ಯಾಕಂದ್ರೆ ಇದೊಂದು ತುರ್ತು ಪರಿಸ್ಥಿತಿ ಇತ್ತು, ಪ್ರವಾಹ ಪರಿಸ್ಥಿತಿ ಎಲ್ಲ ಕಡೆ ಇತ್ತು. ನಾವು ಕಳಕಳಿಯಾಗಿ ಅವ್ರ ಹತ್ರ ಬೇಡ್ಕೊಂಡಿವಿ, ನೀವು ಈಗ ಬಿಡ್ರಿ, ಇನ್ನೊಂದು 10-15 ದಿವಸ ಬಿಟ್ಟು ಮತ್ತೊಂದ್ಸರಿ ಸಭೆ ಸೇರಿ ನಾವು ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಸಹ ಕೈ ಜೋಡಿಸುವ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡಾಗ ಮೊದಲಿಗೆ ಅದೆಲ್ಲ ಇದ್ದಂತ ಅಧಿಕಾರಿಗಳು ನಾವು ಹೇಳಿದಂತ ಸಲಹೆಗಳನ್ನ ತೆಗೆದುಕೊಂಡು 48 ಫೂಟ್ ರೋಡ್ ಮಾಡ್ತೀವಿ ಮತ್ತು ಸರ್ಕಾರದ ಜಾಗ ಇದ್ದ ಕಡೆ ರಸ್ತೆಯನ್ನ ಸರ್ಕಾರದ ಜಾಗದಲ್ಲಿ ಹೆಚ್ಚಿನ ರಸ್ತೆಯನ್ನ ಸರ್ಕಾರಿ ಜಾಗದಲ್ಲಿ ಮಾಡಿ ಅಲ್ಲಿರುವಂತ ಮನೆ ಮತ್ತು ಮಂದಿರಗಳನ್ನು ಉಳಿಸಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ರು. ಆದ್ರೆ ಅವರ ಭರವಸೆಯನ್ನ ಚುನಾಯಿತ ಪ್ರತಿನಿಧಿಗಳ ಒಂದು ಆದೇಶದಂತೆ ಕೇವಲ 1 ಗಂಟೆಯಲ್ಲಿ ಅವರು ತಿರುಗಿ ಬಿದ್ದು ಎಲ್ಲ ಕಟ್ಟಡಗಳನ್ನು ಧ್ವಂಸ ಮಾಡಿದ್ದಾರೆ. ಅದಕ್ಕೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟದ ಅವರಿಗೆ ಅಮಾನತಿನಲ್ಲಿ ಇಡಬೇಕು ಮತ್ತು ಅವರ ಮೇಲೆ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು. ಏನು ಸಾಕಷ್ಟು ಮನೆಗಳನ್ನು ಕಳೆದುಕೊಂಡಿದ್ದಾರೆ, ಅವರಿಗೆ ಒಳ್ಳೆಯ ಪರಿಹಾರ ಕೊಡಬೇಕು. ಅವರು ಹೇಳ್ತಾರೆ, ನಾವು ಜಾಗ ಕೊಡ್ತೀವಿ, ಮನೆ ಕಟ್ಕೊಳ್ಳೋಕೆ ದುಡ್ಡು ಕೊಡ್ತೀವಿ ಅಂತ. ಜಾಗ 3-4 ಕಿಲೋಮೀಟರ್ ಊರು ಬಿಟ್ಟು ಕೊಟ್ಟರೆ ನಮಗೆ ನಡೆಯಂಗಿಲ್ಲ. ನಮ್ಮ ಜಾಗದಾಗ ನಮ್ಮ ಮನೆ ಕಟ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಏನು ರಸ್ತೆ ನಿರ್ಮಾಣವನ್ನ 45 ಫೂಟ್ ರಸ್ತೆ ನಿರ್ಮಾಣ ಮಾಡಿ ಅಲ್ಲೇ ಮಾಡಬೇಕು. ರಸ್ತೆ ಎಲ್ಲಿ ಕಡಿಮೆ ಬೀಳ್ತೈತಿ ಅಲ್ಲಿ ಸರ್ಕಾರಿ ಜಾಗೆಯನ್ನ ಉಪಯೋಗ ಮಾಡಿಕೊಂಡು ರಸ್ತೆ ನಿರ್ಮಾಣ ಮಾಡಬೇಕು ಮತ್ತು ಅಲ್ಲಿರುವಂತಹ ಬದುಕನ್ನ ಕಟ್ಟಿಕೊಳ್ಬೇಕು ಅಂತ ಹೇಳಿ ನಾವು ಈ ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ. ಧರಣಿ ಕೇವಲ ಇದು 5-6 ದಿವಸ, ಇನ್ನು 15 ದಿವಸದಾಗ ಮುಗಿತದನ್ನಂಗಿಲ್ಲ. ಏನೋ ನೀವು ತಿಳ್ಕೊಂಡಿರ್ಬೋದು. ಏನೋ ಸುಮ್ಮ ಕೂತಾರ 4-5 ದಿನ ಕೆಲಸಿಲ್ಲವರಿಗೆ ಕೂತ್ಗೆ ಎದ್ದು ಹೋಗ್ತಾರ. ಹಬ್ಬ ತಿಳ್ಕೊಂಡು ನೀವೇನು ಹುಡುಗಾಟಿ ಮಾಡ್ತಿದ್ರ ಅದು ನಿಮ್ಮ ತಪ್ಪು ಕಲ್ಪನೆ. ಹಬ್ಬ ವರ್ಷ ಬರ್ತದ, ಮತ್ ಮುಂದಿನ ಸಲ ದೀಪಾವಳಿ ಬರ್ತದ. ಅವ್ರ ಬದುಕನ್ನೇ ಕತ್ತಲೆ ಮಾಡಿದಾಗ ಇನ್ನೆಲ್ಲಿ ದೀಪಾವಳಿ? ಅವ್ರ ಬೆಳಕೆ ಇಲ್ಲ. ಚೆನ್ನಾಗಿ ಕುಟುಂಬ ವಾಸಿಸಿ ತಮ್ಮ ಪುಟ್ಟ ಜೀವನ ನಡೆತಕ್ಕಂಥ ಕುಟುಂಬ ವರ್ಗದವರ ಮನೆಯನ್ನ ಕೆಡುವ ಮೂಲಕ ಅವ್ರ ಬದುಕನ್ನ ಬೀದಿ ತಳ್ಳಿರಿ. ಅವ್ರ ಬದುಕನ್ನೇ ಕತ್ತಲಾಗಿದೆ ಇವತ್ತಿನ ದಿವಸ. ಇವತ್ತು ಕತ್ತಲಾಗ್ಯದ, ಆದ ಕಾರಣಕ್ಕಾಗಿ ದೀಪಾವಳಿ ಇಲ್ಲೇ ವೇದಿಕೆ ಮೇಲೆ ಆಚರಣೆ ಮಾಡ್ತಾರೆ. ನಾಳಿನ ದಿವಸ ನಮ್ಮ ಬದುಕನ್ನೇ ಕತ್ತಲದಲ್ಲಿ ತಳ್ಳ್ಯಾರಪ್ಪ ಅಂತಂದ್ರೆ ಈ ಸಲ
ಈ ಬಾರಿ ದೀಪಾವಳಿ ನಮ್ಮ ಬೆಳಕಿನ ಹಬ್ಬ ಅಲ್ಲ, ನಮ್ಮ ಕರಾಳ ದೀಪಾವಳಿ ತಿಳ್ಕೊಂಡು ಆಚರಣೆ ಮಾಡಕ್ಕೆ ಇವತ್ತು ಅವರು ದಂಡಿನ ನೇತೃತ್ವ ತಯಾರಾಗಿದ್ದಾರೆ. ಒಂದು ಯಾವುದಾದ್ರೂ ಭೂ ಸ್ವಾಧೀನ ಅಥವಾ ಆ ಮನೆಗಳನ್ನ ಡೆಮಾಲಿಸಿಸ್ ಮಾಡಬೇಕಾದ್ರೆ 2013 ಆಕ್ಟ್ ಪ್ರಕಾರ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಆದೇಶ ಪತ್ರವನ್ನ ಅಧಿಕಾರಿಗಳು ತೆಗೆದುಕೊಳ್ಬೇಕು. ಒಂದು ದರ್ಗಾದ ಕಮಾನು ತೆಗಿಬೇಕಾಗಿತ್ತು ಅಂದ್ರೆ ಆ ಮೈನಾರಿಟಿಯ ಇಲಾಖೆಯಿಂದ ತೆಗೆದುಕೊಳ್ಬೇಕು. ಒಂದು ಗಿಡ ಆಲದ ಮರ ಗಿಡಗಳನ್ನ ಅಥವಾ ಮರಗಳನ್ನ ಕಟಾವು ಮಾಡಬೇಕಾಗಿದ್ರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನುಮತಿ ಪತ್ರ ತಗೋಬೇಕು. ಯಾವುದನ್ನು ಮಾಡದೆ ಕಾಮಗಾರಿ ಆದೇಶವಿಲ್ಲದೆ, ಕಾಮಗಾರಿ ಎಸ್ಟಿಮೇಟ್ ಇಲ್ಲದೆ ಏಕಾಏಕಿಯಾಗಿ ಬಂದು ಈ ಬಡ ಜನರ ಮನೆಗಳನ್ನ ಕೆಡುವುದಕ್ಕೆ ಇದು ಕುಮ್ಮಕ್ ಶಾಸಕರ ಯತ್ನ ನೇರವಾಗಿ ಆರೋಪ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈ ಸಮಯದಲ್ಲಿ ಅಶೋಕ್ ಗೌಡ ಪಾಟೀಲ್, ಗುರುರಾಜ್ ಗುಡಿಮನಿ, ನಜೀರ್ ಅಹಮದ್ ಗುಡ್ನಾಳ್, ಸೋಮಪ್ಪ ವಡ್ಡರ್, ಯಮ್ನೂರಿ ಚಲ್ವಾದಿ, ಬಾಬು ನದಾಫ್, ಮಲ್ಲುಗೌಡ ಪಾಟೀಲ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕೃಷ್ಣ ಎಚ್ ರಾಠೋಡ್, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.